ಅಮ್ಮ ಈಗ ಒಳಗಡೆ ನೀವು ಹೋಗ್ಬೇಕಾದ್ರೆ ಅವ್ರ ಅವಕಾಶ ಕೊಡ್ತಾ ಇಲ್ಲ. ಈಗ ಅವ್ರಿಗೆ ನೀವು ಅವ್ರು ನೋಡ್ಲಿಲ್ಲ ಅಂದ್ರೆ ಹೆಂಗೆ? ಮತ್ತೆ ಈಗ ಅವ್ರು ಯಾವ ತರ ಹೋಗ್ತಾರೆ ಅಂತ ಒಳ ನಾನು ಹೋಗ್ಲೇಬೇಕೇರಿ, ಹೋಗ್ಲೇಬೇಕು, ನೋಡ್ಲೇಬೇಕು. ಎಷ್ಟು ದಿನ ಆದ್ರೆ ಇರ್ತೀನಿ, ನೋಡ್ಲೇಬೇಕು. ಆಮೇಲೆ ಮೀಟ್ ಮಾಡಿ ಹೋಗ್ತೀನಿ. ನಾನ್ರಾ ಇವಾಗ ಬೇಕ್ರಿ ಹತ್ರ ಇದೆಲ್ಲ ತಗೊಬಂದಿದ್ದಾರೆ. ಕೋಲ್ಡ್ ಡ್ರಿಂಕ್ಸು, ಆಮೇಲೆ ಚೌ ಆಮೇಲೆ ಪೇಡ, ಆಮೇಲೆ ಈ ಥರ ಎಲ್ಲ ತಗೊಬಂದಿದ್ದೀನಿ ರೀ. ತಗೊಬಂದಿದ್ದೀನಿ. ಅವ್ರನ್ನ ಕೊಟ್ಬಿಟ್ಟು ಆಮೇಲೆ ಆರ್ಡ್ರ್ ಹೇಳಿದ್ದೀನಿ. ಊಟದ್ದು ಜೋಳದ ರೊಟ್ಟಿ, ಚಪಾತಿ, ಆಮೇಲೆ ಚಿಕನು, ಈ ಥರ ಎಲ್ಲ ಹೇಳಿದ್ದೀನಿ. ಅದನ್ನೂ ತಂದು ಅವರಿಗೆ ಕೊಟ್ಬಿಟ್ಟು ನಾನು ಹೊರಗಡೆಗೆ ಇವಾಗ ಒಳಗಡೆ ಬಿಟ್ಟರೆ ನಾನು ಸಾಯಂಕಾಲ ತನಕ ನಾನು ಬಸ್ ಹತ್ತಿ ಹೋಗ್ತೀನಿ ರೀ. ನಾನು ಬೆಂಗಳೂರಿಗೆ ಇಲ್ಲಾಂದ್ರೆ ಹೋಗೋದಿಲ್ಲ ರೀ. ನನಗೂ ಇಷ್ಟೆಲ್ಲ ತಗೊಬಂದು ಆಮೇಲೆ ಇವಾಗ ಚಿಕ್ಕ ವಯಸ್ಸು 10 ವರ್ಷದಿಂದ ಹಿಡಿದು ನನ್ನ ಜೀವನೇ ಅಲ್ಲಿ ಇಟ್ಕೊಂಡು ಆಮೇಲೆ ಇವಾಗೆಲ್ಲ ಪ್ರಾಪ್ ನಗರಕ್ಕೆ ಒಬ್ಬಕ್ಕೆ ಹೋಗಿ ಬಂದು ಆಮೇಲೆ ಇವಾಗೂ ಇಲ್ಲಿ ಒಬ್ಬಕ್ಕನೇ ಅಲ್ಲಿ ಬೆಂಗಳೂರಿಂದ ಒಬ್ಬಕ್ಕನೇ ಬಂದು ರಾತ್ರಿ ಉಪವಾಸು ಆಮೇಲೆ ಬಸ್ಸಲ್ಲಿ ಬಂದು ಆಮೇಲೆ ಹೆಣ್ಮಗಳು ಬಸ್ ಸ್ಟಾಪಲ್ಲಿ ಮನ್ಕೊಂಡು ಆಮೇಲೆ ಅದು ನೀವು ಕಷ್ಟ ನೋಡಲ್ವಾ? ನಾನು ಹೋಗ್ಬಿಟ್ಟೆ ಬರಬೇಕು ಅಂತ ಆಗಿದೆ. ನಾನು ಹೋಗ್ಬಿಟ್ಟು ನಾನು ಬಸ್ಸಿಗೆ ಹಿಡಿದು ಹೋಗ್ತೀನಿ ನನ್ನ ದಾರಿ. ಇದಿಷ್ಟು ಮಹಿಳಾ ಅಭಿಮಾನಿ ಕೂಡ ಹೇಳ್ತಾ ಇರುವಂಥದ್ದು. ನಾನು ಸಾಕಷ್ಟು ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀನಿ. ರಾತ್ರಿ ಇಡೀ ಏನು ಬಸ್ ಸ್ಟಾಪಲ್ಲೇ ಮಲಗಿ ಇವತ್ತು ಬಳ್ಳಾರಿ ಜೈಲಿನ ಮುಂಭಾಗಕ್ಕೆ ಬಂದಿದ್ದೀನಿ. ನಾನು ತಂದಂಥ ತಿನಿಸುಗಳನ್ನು ದರ್ಶನ್ ಅವ್ರಿಗೆ ಕೊಡಬೇಕು ಮತ್ತು ಅವ್ರಿಗೇನೇ ತಿನ್ನಬೇಕು. ಆ ತದನಂತರದಲ್ಲಿ ನಾನು ಅವರು ಮದುವೆ ಮಾಡ್ಕೊಳ್ತಾರಂದ್ರು ನಾನು ಸಿದ್ಧ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಇಲ್ಲಿ ಬಂದಂಥ ಮಹಿಳೆ ಕೂಡ ಈಗ ನ್ಯೂಸ್ ಫಸ್ಟ್ಗೆ ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದೇಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.